ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬೆಳಗ್ಗೆ ರೆಡಿಯಾಗಿನಿ. ಆ್ಯಕ್ಚುಲಿ ಇವತ್ತು ಹಬ್ಬ, ರಥಸಪ್ತಮಿ ಹಬ್ಬ. ರಥಸಪ್ತಮಿ ದಿನ ಸೂರ್ಯ ಪಥನ ಬದಲಾಯಿಸ್ತಾನೆ. ಸೊ ಹಬ್ಬದ ಥರ ಇದನ್ನು ಆ್ಯಕ್ಚುಲಿ ಆಚರಣೆ ಮಾಡ್ತೀವಿ. ರಥ ಎಲ್ಲ ಬರೆದು ನಾನು ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಯಾವ ಥರ ಮಾಡಿದ್ದೀವಿ ಅಂತ. ಆ್ಯಂಡ್ ರೆಡಿಯಾಗಿದ್ದೀನಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮಲ್ಲೇಶ್ವರಂಗೆ ಹೊರಟಿದ್ದೀವಿ. ಇವತ್ತು ಆ್ಯಕ್ಚುಲಿ ಅಜ್ಜಿದು ತಿಥಿ. ಸೊ ಅಂದರೆ ಮಠಕ್ಕೆ ಹೋಗ್ತಾ ಇದ್ದೀವಿ, ರಾಯರ ಮಠ, 8 ಕ್ರಾಸ್ ರಾಯರ ಮಠಕ್ಕೆ ಮಲ್ಲೇಶ್ವರ. ಯೂಶಲಿ ಪ್ರತಿ ವರ್ಷ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಆ್ಯಂಡ್ ಹೆಂಗಿರು ದೇವಸ್ಥಾನಕ್ಕೆ ಅಲ್ವಾ ಅಂತ ಸೀರೆ ಉಟ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಮತ್ತೆ ಮಲ್ಲೇಶ್ವರಂದಾಗಿರುತ್ತೆ. ಸೊ ಬಟ್ ಇವತ್ತು ಸಂಡೇ, ಸಾಕಷ್ಟು ರಶ್ ಇರುತ್ತೆ ಅಂತ ಅನ್ಕೋತೀನಿ. ನೋಡೋಣ, ಎನಿವೇಸ್ ಎಕ್ಸ್ಪ್ಲೋರ್ ಮಾಡ್ತೀನಲ್ಲ ಹೋದಾಗ. ನಿಮ್ಗಳಿಗೂ ಹೇಗಿದೆ, ಯಾಕೆಂದರೆ ಕಂಟಿನ್ಯೂಸ್ ಆಗಿ ರಜಾ ಇರೋದ್ರಿಂದ ಸಾಕಷ್ಟು ಜನ ಇರ್ತಾರೆ. ತುಂಬ ದಿನ ಆಗೋಗಿತ್ತು, ಹೆಂಗಿದ್ರು ಹೋಗ್ತಿದ್ದೀನಲ್ಲ ಅಂತ ಎಳ್ಳು ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಇದನ್ನು ತಂದಿದ್ದೆನಲ್ಲ, ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲೊಂದು 3-4 ಜನ ಕಸಿನ್ಸು, ಮಾವಂದರು ಎಲ್ಲ ಸಿಗ್ತಾರೆ. ಸೊ ಎಲ್ಲರಿಗೂ ಕೊಟ್ಬಿಟ್ಟು ಹಾಗೆಯೇ ಮುಗಿಸ್ಕೊಂಡು ಬರೋದು. ಸೊ ಇವತ್ತು ಇಡೀ ದಿನ ಮಲ್ಲೇಶ್ವರಮಲ್ಲಿ ಆಗಿರುತ್ತೆ. ಆ್ಯಂಡ್ ಈ ಥರ ರೆಡಿಯಾಗಿದ್ದೀನಿ. ಸಿಂಪಲಾಗಿ ಟಸಾರ್ ಸಿಲ್ಕ್ ಸೀರೆ, ಮಧ್ಯ ಪಕ್ಷಿದು ಮೋಟಿವ್ ಇರ್ತದೆ, ಆ ಕಡೆ ಈ ಕಡೆ ದೊಡ್ಡ ಬಾರ್ಡರ್. ಸಿಂಪಲಾಗಿ ಒಂದು ಪರ್ಲ್ ಇಯರಿಂಗ್ಸ್ನ ಮ್ಯಾಚ್ ಮಾಡಿದ್ದೀನಿ. ಸೊ ದೇವಸ್ಥಾನ ಆಗಿರೋದ್ರಿಂದ ಏನು ಹೆಚ್ಚಿಗೆ ಮೇಕಪ್ ಇಲ್ಲ, ತುಂಬ ಎಕ್ಸಸರೈಸ್ ಏನೂ ಇಲ್ಲ. ಸಿಂಪಲ್ಲಾಗಿ ಸೀರೆ ಉಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಮಲ್ಲೇಶ್ವರಂ ಅಂದರೆ ನನಗೆ ಸಾಕಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ಗಳು ಸಿಗ್ತಾರೆ. ಸೊ ನೋಡೋಣ, ಅಕಸ್ಮಾತ್ ಇವತ್ತು ಆದರೆ ಯಾರು ಸಿಕ್ಕರೆ ಡೆಫಿನೆಟ್ಲಿ ಕ್ಯಾಪ್ಚರ್ ಮಾಡ್ಕೋತೀನಿ. ಯಾಕೆಂದರೆ ಮಾತಾಡೋ ಒಂದು ಅರ್ಜೆನ್ಸಿನಲ್ಲಿ ಸುಮ್ಮನೆ ಮಾತಾಡ್ಸ್ಕೊಂಡು ಬಂದುಬಿಟ್ಟಿರ್ತೀನಿ. ವೀಡಿಯೋ ಎಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿರಲ್ಲ. ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ಎಲ್ಲ ಮ್ಯಾಂಡೇಟ್ರಿ. ಆ್ಯಂಡ್ ಈ ಥರದ್ದು ಒಂದು ಬ್ಯಾಗ್ ಬೇಕೇ ಬೇಕು. ಯಾಕೆಂದರೆ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಏನೋ ಒಂದು ಕ್ಯಾರೆಟು ಹುರುಳಿಕಾಯಿ ಕಾಣಿಸುತ್ತೆ, ತರಕಾರಿ ಒಂದು ಬ್ಯಾಗ್ ಬೇಕು ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ವಾಲೆಟ್ ಮಾಮೂಲಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಶೇ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಸಲ, ಎಲ್ಲ ಈಸಿ ಆಗುತ್ತೆ, ಎಲ್ಲರೂ ಫೋನ್ಪೇ ಪ್ರಾಬ್ಲಮ್ ಅಂತ. ಸೊ ಹೊರಡ್ತಾ ಇದ್ದೀನಿ, ಸಿಗ್ತೀನಿ. ಆಮೇಲೆ ನನ್ನ ಓವರಾಲ್ ಸೀರೆ ಹೇಗಿದೆ ಅನ್ನೋದನ್ನು ನಿಮ್ಗಳಿಗೂ ಒಂದ್ಸಲ ಡೆಫಿನೆಟ್ಲಿ ತೋರಿಸ್ತೇನೆ. ಆ್ಯಕ್ಚುಲಿ ರಥದ್ದು ನನಗೆ ಸ್ಟೆನ್ಸಿಲ್ ಕೂಡ ತರಿಸ್ಕೊಡಿದ್ರು, ಬಟ್ ತಕ್ಷಣಕ್ಕೆ ಸಿಗಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಬರೆದು ಅದರ ಪೂಜೆ ಎಲ್ಲ ಮುಗಿಸಿ ನಾವು ನಿಮ್ಗೆ ಹೇಳ್ದಂಗೆ ಹೊರಟಿದ್ದು 8th ಕ್ರಾಸ್ಗೆ, 8th ಕ್ರಾಸ್ ರಾಯರ ಮಠಕ್ಕೆ, ಮಲ್ಲೇಶ್ವರಂನಲ್ಲಿ ಇರೋವಂಥದ್ದು. ಆ್ಯಂಡ್ ಈ ಮಠಕ್ಕೆ ಹೋಗ್ಬಿಟ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸಾಕಷ್ಟು ಹಳೇ ಮಠ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರುತ್ತೆ 8th ಕ್ರಾಸ್ನಲ್ಲಿ ಇರೋವಂಥ ಜಯಣ್ಣನ ಮಠ ಅಥವಾ ರಾಯರ ಮಠ ಅಂದರೆ ಒಂದು ತುಂಬ ಹಳೇದಾಗಿರೋದ್ರಿಂದ ಥರ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗಿದ್ವಿ. ಆ್ಯಂಡ್ ಊಟ ಮಾತ್ರ ಪ್ರಸಾದ ತುಂಬ 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 ಚೆನ್ನಾಗಿತ್ತು. ಆ್ಯಂಡ್ ನನಗೆ ಎಲ್ಲದಕ್ಕಿಂತ ಇಲ್ಲಿ ಊಟ ಸಾಕಷ್ಟು ಇಷ್ಟ ಆಗುತ್ತೆ. ಆ್ಯಂಡ್ ಊಟ ಎಲ್ಲ ಮುಗಿಯೋಷ್ಟ್ರಿಗೆ ಆಲ್ಮೋಸ್ಟ್ 1:30-2 ಗಂಟೆ ಆಯಿತು. ಇಷ್ಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಕುಡ್ಕೊಂಡು 8th ಕ್ರಾಸ್ಗೆ ಮ್ಯಾಂಡೇಟ್ರಿ ಒಂದು ರೌಂಡ್ ಹೋಗ್ತೀವಲ್ಲ. ಸೊ ಎಲ್ಲರೂ ಅಲ್ಲಿಗೆ ಹೊರಟ್ವಿ, ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಚಿಕ್ಕ ಪುಟ್ಟ ವಸ್ತುಗಳು ಏನೇನು ಬೇಕೋ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಬರ್ತೀವಿ. ಇಲ್ಲಿ ಚಿಕ್ಕದು ಮಣೆ ಬೇಕಿತ್ತು ಅಂತ ತೊಗೊಳ್ಳೋಣ ಅಂತ ಹೋದೆ. ನಾನು ಅವಾಗ ತೊಗೊಂಬಂದಾಗ 20 ರೂಪಾಯಿ ಹೇಳಿದರು, ಬಟ್ ಇವಾಗಲೇ ಅದು 50 ರೂಪಾಯಿ ಹೋಗಿತ್ತು. ಅದರೊಳಗೆ ಬೇರೆ ಬೇರೆ ವುಡ್ಡದೆಲ್ಲ ಸಿಗುತ್ತಂತೆ, ಬಟ್ ನಾನು ಸಾಕು 50 ರೂಪಾಯಿದು ಪುಟ್ಟದು ಅಂತ ಅದನ್ನು ತೊಗೊಂಡು ನೆಕ್ಸ್ಟ್ ಹಾಗೆ ಮುಂದಕ್ಕೆ ಬಂದರೆ, ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದಾಗ ತುಂಬ ಜನ ಕೇಳಿದ್ದೀನಿ ಆ ಸರಾನ ಎಲ್ಲಿ ತೊಗೊಂಡು ಬಂದಿದ್ರಿ ಅಂತ. ಸೊ ನಾನು ಹೋಗಿದ್ದು ಆ್ಯಕ್ಚುಲಿ ಇದೇ ಅಂಗಡಿಗೆ, ಮಾರುತಿ ಬ್ಯಾಂಗಲ್ಸ್ ಅಂತ. ಇದು ಎಕ್ಸಾಕ್ಟಾಗಿ 8th ಕ್ರಾಸ್ನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ಇದೆ, ಅದಕ್ಕೆ ಅಟ್ಯಾಚ್ ಆಗಿರೋವಂಥ ಬಿಲ್ಡಿಂಗ್. ಇಲ್ಲಿ ಒಳಗಡೆ ಹೋದರೆ ನಿಮಗೆ ಎಲ್ಲ ಥರ ಆಕ್ಸೆಸರೀಸ್ಗಳು ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ರೇಟ್ ವೈಸ್ ನಿಮಗೆ ನಾರ್ಮಲ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಂಡಿಯಾ ಸ್ವೀಟ್ ಹೌಸ್ ಪಕ್ಕದ್ದೇನೆ ಅದು ಆ್ಯಕ್ಚುಲಿ ಅಂಗಡಿ ಇರೋದು, ಅಟ್ಯಾಚ್ಡ್ ಆಗಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ. ನೀವು ಅಲ್ಲಿ ಹೋದರೆ ನಿಮ್ಮನ್ನ ಪಕ್ಕಕ್ಕೆ ಹೇಳ್ತಾರೆ ಅಲ್ಲಿ ಹೋಗಿ ಅಂತ. ಸೊ ಇಲ್ಲಿ ಮುಗಿಸ್ಕೊಂಡು ಯೂಶ್ವಲಿ ನಾನು ಒಂದ್ಸಲ ಮಲ್ಲೇಶ್ವರಂಗೆ ಹೋದಾಗ ಏನೇನು ಮನೆಗೆ ಸಾಮಾನುಗಳಿರ್ತೋ ಎಲ್ಲ ತೊಗೊಂಡು ಬಂದುಬಿಡ್ತೀನಿ. ಅಲ್ಲಿ ತುಪ್ಪನೂ ತೊಗೊಂಡು ಇದೆಲ್ಲ ರೋಡ್ ಸೈಡ್ ಹಾಕ್ಕೊಂಡಿರ್ತಾರೆ. ಇವೆಲ್ಲ ನಮಗೆ ನಮ್ಮ ಏರಿಯಾಗಳಲ್ಲಿ ಬೇಕು ಅಂದರೆ ಈಸಿಯಾಗಿ ಸಿಗೋಲ್ಲ. ಆದಷ್ಟು ಇದೆಲ್ಲ ಗಾಂಧಿ ಬಜಾರು ಅಥವಾ ಮಲ್ಲೇಶ್ವರಂಗೆ ಹೋದಾಗಲೇ ತೊಗೊಂಡು ಬರಬೇಕಾಗತ್ತೆ. ಆ್ಯಂಡ್ ಇದಕ್ಕೆಲ್ಲ ಖಾರ ಹಚ್ಚಿಟ್ಕೊಂಡು ತಿಂದ್ರೂ ಸಕ್ಕತ್ತಾಗಿರುತ್ತೆ. ಸೊ ಕೆಲವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇದನ್ನಂತೂ ಮಿಸ್ ಮಾಡೋಕ್ಕಾಗೋದೇ ಇಲ್ಲ. ಯಾವಾಗಲೂ ನಮಗೆ ಕಣ್ಣು ಸೆಳೆಯೋದು ಅಂದರೆ ಅಲ್ಲಿಟ್ಟಿರೋಂಥ ಕಲರ್ಫುಲ್ ತರಕಾರಿಗಳು ಎಲ್ಲ ನೆಟ್ಟಲ್ಲಿ ಹಾಕಿರ್ತಾರೆ. ನನಗೆ ಅದೊಂದೇ ಬೇಜಾರು, ಎಲ್ಲ ನೆಟ್ಟಲ್ಲೆಲ್ಲ ಹಾಕಿಟ್ಬಿಡ್ತಾರೆ. ಸುಮ್ಮನೆ ಮತ್ತೆ ಪ್ಲಾಸ್ಟಿಕ್ ವೇಸ್ಟ್, ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಕೆಲವನ್ನ ತೊಗೊಂಡು ಒಂದು ರೌಂಡ್ 8th ಕ್ರಾಸ್ಗೆ ಹೋದ್ವಿ. ರಶ್ ತೋರಿಸ್ತೀನಿ ನೋಡಿ, ಏನಕ್ಕೂ ಜಾಗ ಇಲ್ಲ. ಲೈಕ್ ಒಂಥರ ಹುಡ್ಕೋ ಮೂಡೇ ಹೊಟ್ಟೋಗ್ಬಿಡುತ್ತೆ, ಅಷ್ಟೊಂದು ರಶ್ ಇತ್ತು. ಸರಿ, ಇಷ್ಟರ ಮಧ್ಯ ಯಾವುದೋ ಒಂದು ಬ್ಯಾಗ್ ಬೇಕಿತ್ತು ಅಂತ ಆ ಬ್ಯಾಗ್ಗಳಿಗೂ ಈ ನಡುವೆ ತುಂಬ ಡಿಮಾಂಡ್ ಆಗಿಬಿಟ್ಟಿದೆ. ಎಲ್ಲ 250-300 ರೂಪಾಯಿ ಹೇಳಿದ್ರು. ಸುಮ್ಮನೆ ಅಷ್ಟೊಂದು ವೇಸ್ಟ್ ಅಂದ್ಬಿಟ್ಟು ಎಲ್ಲಾರು ಒಂದು ಕಡೆ ಒಂದು 100 ರೂಪಾಯಿ ಬ್ಯಾಗ್ ಇದ್ದರೆ ಏನಾರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನೀವುಗಳು ಎಷ್ಟು ಜನ ನಂತರ ಇದರ ಹಳೆ ಏರಿಯಾಗಳಿಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಂತ ನನಗೂ ಹೇಳಿ. ಸೊ ಇಷ್ಟೆಲ್ಲ ಆದಮೇಲೆ ಮೇಯ್ನ್ ರೋಡಿಗೆ ಬಂದುಬಿಟ್ರಂತೂ ನೋಡಿ ಎಲ್ಲ ಕಡೆ ಬಟ್ಟೆ ಅಂಗಡಿಗಳು. ಆ್ಯಂಡ್ ಪ್ರತಿಯೊಂದು ಬಟ್ಟೆ ಅಂಗಡಿ ಮುಂದೂ ಜನ ಇದ್ದರು.
ಎಲ್ಲೂ ಖಾಲಿ ಇತ್ತು ಅನ್ನೋಂಗೆ ಇರಲ್ಲ. ಬಟ್ ನಮ್ಗೆ ಈ ನಡುವೆ ಅಷ್ಟೊಂದು ಬಟ್ಟೆಗಳೆಲ್ಲ ತೊಗೊಳಕ್ಕೆ ಇಲ್ಲಿ ಇಷ್ಟ ಆಗಲ್ಲ. ಹಾಗಾಗಿ ಇಷ್ಟು ಮುಗಿಸ್ಕೊಂಡು ಏನೇನು ತೊಗೊಂಡೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ಸೊ ಆ್ಯಕ್ಚುಲಿ ಮಲ್ಲೇಶ್ವರಂ ಸೀರೀಸ್ ತೋರಿಸ್ತಾ ಇದೆ. ಮಲ್ಲೇಶ್ವರಂಗೆ ಹೋಗಿದ್ವಿ ಅಂತ ಏನಂತ ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ, ಯಾಕೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಡೇನೂ ಆಗಿದ್ದರಿಂದ ಲೈಕ್ ಏನೂ ಪರ್ಚೇಸ್ ಮಾಡೋ ಒಂದು ಮೂಡೂ ಇಲ್ಲ. ಆಮೇಲೆ ಎಲ್ಲಿ ನೋಡು ಬರೀ ಬಟ್ಟೆಗಳು ನಿಮಗೆ ತೋರಿಸ್ದೆ. ಅಲ್ಲಿ ತೊಗೊಂಡು ಬಂದಿದ್ದು ಏನು ಅಂತ ಅಂದರೆ ಫಸ್ಟು ತುಪ್ಪ ತೊಗೊಂಡು ಬಂದೆ. ತುಂಬ ಜನ ಕೇಳ್ತಾ ಇದ್ರಿ ನೀವು ತಂದರೆ ಎಲ್ಲಿಂದ ತರ್ತೀರಾ ಮಲ್ಲೇಶ್ವರಮಲ್ಲಿ ತೋರಿಸಿಲ್ಲ. ಸೊ ತೋರಿಸ್ದೆ ನಿಮಗೆ. ಅವ್ರ ಹತ್ರ ಹಸು ಹಾಲಿನ ತುಪ್ಪ ಹಾಗೆ ಎಮ್ಮೆ ಹಾಲಿನ ತುಪ್ಪ ಎಲ್ಲ ಸಿಗುತ್ತೆ. ಅದ್ರ ಜೊತೆ ಇದು ಎಲ್ಲ ಥರದ ಎಣ್ಣೆಗಳು ಎಲ್ಲನೂ ಇಟ್ಟಿರ್ತಾರೆ. ಸುಮಾರು ವರ್ಷದಿಂದ ತರ್ತಾ ಇದ್ದೀವಿ. ಅದು ಚೆನ್ನಾಗಿರುತ್ತೆ ತುಪ್ಪ. ನೀವುಗಳು ಬೇಕಿದ್ರೆ ತೊಗೊಂಡು ಬನ್ನಿ. ಆ್ಯಂಡ್ ತುಪ್ಪ 1 kgಗೆ ಆಲ್ಮೋಸ್ಟ್ ಅಂದರೆ ಹಸುವಿನ ಹಾಲಿನ ತುಪ್ಪ 980 rupees per kg. ಸೊ ಕಂಪ್ಯಾರಿಸನ್ ಸ್ವಲ್ಪ ಕಾಸ್ಟ್ಲಿನೇ, ಅಂದರೆ ಪ್ಯೂರ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬರ್ತೀನಿ. ಆ್ಯಂಡ್ ಅದ್ರ ಜೊತೆ ಇವಾಗ ನಿಮ್ಗೆ ಹೇಳಿದಲ್ಲ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ, ಈ ಥರ ಆಕ್ಸಿಡೈಸ್ ಇಯರಿಂಗ್ಸ್ ಯಾಕೋ ಎಲ್ಲ ಇಷ್ಟ ಆಗ್ತದೆ ಹಾಕ್ಕೊಳ್ಳೋಣ ಅಂತ ತೊಗೊಂಡು ಬಂದೆ. 2 ಪೇರ್ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೆ. ಒಂದು ಈ ಥರ ಪರ್ಲ್ ಇರೋ ಥರದ್ದು, ಹಿಂದೆ ಈ ಥರ ಪರ್ಲ್ ಇದೆ ಆ್ಯಂಡ್ ಕೆಳಗಡೆ ಪರ್ಲ್ ಹ್ಯಾಂಗಿಂಗ್ಸ್ ಇದೆ. ಕಾಣಿಸ್ತಿರ್ಬೋದು ಯಾವ ಥರ ಬರುತ್ತೆ ಅಂತ. ಇದು 1 ಪೇರ್ ಆ್ಯಂಡ್ ಇನ್ನೊಂದು ಅದೇ ಥರ ಹ್ಯಾಂಗಿಂಗೆ ಬಟ್ ಯೆಲ್ಲೋ ಕಲರ್ ಸ್ಟೋನ್ಸಲ್ಲಿದೆ. ಹುಕ್ ಕೊಟ್ಟಿದ್ದಾರೆ ಅಷ್ಟೇ. 1 ಪೇರ್ 100 ರೂಪಾಯಿ ಒಂದು ಜೊತೆಗೆ. ನಿಮಗೆ ಗೊತ್ತು ಈ ನಡುವೆ ಮಲ್ಲೇಶ್ವರಂ ಜಯನಗರ್ಗೆ ಅಥವಾ ಗಾಂಧಿ ಬಜಾರ್ಗೆ ಹೋದರೆ ಈ ಥರದ್ದೆಲ್ಲ ಸಾಕಷ್ಟು ಹಾಕಿರ್ತಾರೆ ಅಂತ. ಇಷ್ಟ ಆಯಿತು ಅಂತ ತೊಗೊಂಡು ಬಂದೆ. ನಿಮ್ಗಳಿಗೂ ತೋರಿಸಿದ್ದೀನಿ. ಇಷ್ಟ ಆದರೆ ನೀವುಗಳು ತೊಗೊಂಡು ಬರ್ಬೋದು. ಆ್ಯಂಡ್ ಹಾಗೆ ಕೆಲವು ತರಕಾರಿಗಳು ತಂದೇ ಇರ್ತೀನಲ್ವ, ಕೆಲವು ತೊಗೊಂಡು ಬಂದೆ ಅಷ್ಟೇ. ನಾವು ಆ್ಯಂಡ್ ಸಲ ಡಬಲ್ ಬೀಸ್ ಎಲ್ಲ ಏನೂ ತರಲಿಲ್ಲ. ಸಾಕಷ್ಟು ನಮ್ಮ ಮನೇಲೇ ಬಿಟ್ಟಿದೆ. ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಅದನ್ನು ಹಾರ್ವೆಸ್ಟ್ ಮಾಡೋ ಟೈಮ್ ಏನೇನು ಬಂದಿದೆ ತೋರಿಸ್ತೀನಿ. ಆ್ಯಂಡ್ ಬಟಾಣಿ ಇದು ಲಾಸ್ಟ್ ಟೈಮ್ ಕೇಳಿದ್ರೆ ಇದು ಏನು ಕವರ್ಸಲ್ಲಿ ನೀವು ಸ್ಟೋರ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಆವಾಗ ನಾವು ಮೆಟ್ರೋ ಹೋಗ್ತಿದ್ವಿಲ್ಲ ಸಾಮಾನುಗಳೆಲ್ಲ ತೊಗೊಂಬರೋಕ್ಕೆ. ಈ ಥರದ್ರಲ್ಲೇ ಅವರು ಫ್ರೋಝನ್ ಬಟಾಣಿನ ಹಾಕಿಟ್ಟಿರೋರು. ನನಗೆ ಇದು ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗ್ತದೆ. ಕೆಲವರು ಅಂದರೆ ಇದೇನು ಕವರಲ್ಲಿ ಇಡ್ತೀರಾ ಅಂತ, ಬಟ್ ನನಗೆ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಏನಕ್ಕೆ ಅಂದರೆ ವಾಸನೆ ಬರ್ತಿಲ್ಲ. ಆಮೇಲೆ ಈ ಥರ ಬಾಕ್ಸ್ಗಳಲ್ಲಿ ಹಿಡಿಸಲ್ಲ. ಲೈಕ್ ನಿಮಗೆ 1/4 kg ಹಿಡಿಸಿದ್ರೆ ಹೆಚ್ಚು. ಸೊ ಹಾಗಾಗಿ ನಾನು ಆ ಥರ ಗ್ಲಾಸ್ ಬಾಕ್ಸ್ನ ಯೂಸ್ ಮಾಡ್ತಿದ್ದೆ. ಇದು ಈ ಥರ ಇದಿರುತ್ತೆ, ಈ ಥರ ಲಾಕಿಂಗ್ ಕೊಟ್ಟಿದ್ದಾರೆ. ನಾರ್ಮಲಾಗಿ 1 kg ಹಿಡಿಸುತ್ತೆ. ನಾನು ಇನ್ನು ಇಡೀ ವರ್ಷಕ್ಕೆ ಈ ಕಮ್ಮಿ ಇದ್ದಾಗ ಬಟಾಣಿ ತಂದು ಬಿಡಿಸಿಟ್ಕೊಂಡ್ಬಿಟ್ರೆ. ಆ್ಯಂಡ್ ಇದು ಇದಲ್ಲ, ನಾಟಿ ಅಲ್ಲ, ಫಾರಮ್ ಬಟಾಣಿನೇ. ಇದಕ್ಕೆ ನಾನು ಮಸಾಲೆ ಪುರಿಗೆ ಅಥವಾ ಪಲಾವ್ಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಈ ಥರ ತಿಂದ್ಬಿಟ್ಟು ಇಟ್ಕೊಂಡಿರ್ತೀನಿ. ತೋರಿಸ್ತೀನಿ ಬನ್ನಿ. ಇಟ್ಟಿದ್ದೀನಿ ಒಂದು. ಆ್ಯಂಡ್ ಇದನ್ನು ಮಾಮೂಲಿ ಡೀಪ್ ಫ್ರೀಸ್ನಲ್ಲಿ ಇಡಬೇಕಾಗುತ್ತೆ. ಇಟ್ಟಿರ್ತೀನಿ ಈ ಥರ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಏನೂ ಆಗಲ್ಲ. ಆಮೇಲೆ ಕೆಲವ್ರು ಅಂತಾರೆ ವಾಸನೆ ಬರುತ್ತೆ ಅಂತ. ಸೊ ಅವೆಲ್ಲ ಏನೂ ಆಗಲ್ಲ. ಟ್ರೈ ಮಾಡಿ. ಅಥವಾ ದಪ್ಪದು ನಿಮ್ಮ ಮನೇಲೂ ಅದರ ಇದ್ದರೆ ಈ ಥರ ಲಾಕಿಂಗ್ ಕವರ್ಸ್ಗಳು ಟ್ರೈ ಮಾಡಿ ನೋಡಿ. ನನಗೆ ಮಾಮೂಲಿ ಲಾಕಿಂಗ್ ಕವರ್ಸಲ್ಲೂ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕಂಪ್ಲೀಟಾಗಿ ಐಸ್ ಆಗೋಯ್ತು. ಇದಾದರೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಇರುತ್ತೆ, ಕ್ಲೀನಾಗಿರುತ್ತೆ. ತುಂಬ ಏನು ಐಸ್ ಕಟ್ಟಲ್ಲ, ಇಷ್ಟಿರುತ್ತೆ ಅಷ್ಟೇ. ಫ್ರೋಝನ್ ಬಟಾಣಿ ಹೆಂಗಿರುತ್ತೋ ಹಾಗಿರುತ್ತೆ. ಚೀಪ್ ಆ್ಯಂಡ್ ಬೆಸ್ಟ್, ವರ್ಕೌಟ್ ಆಗುತ್ತೆ. ನೀವುಗಳು ಟ್ರೈ ಮಾಡಿ. ಅದಕ್ಕೆ ಯಾವಾಗ ಒಂದಷ್ಟು ಅವಾಗ ತೊಗೊಂಡು ಬರ್ತಿದ್ದು ಕವರ್ಸ್ನೆಲ್ಲ ಹಾಗಾಗಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಆ್ಯಕ್ಚುಲಿ ನಮ್ಮ ಮಲ್ಲೇಶ್ವರಂ ಶಾಪಿಂಗ್ ಆಗಿತ್ತು. ಶಾಪಿಂಗ್ ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ ನಿಮಗೆ ಹೇಳ್ದಂಗೆ. ಆ್ಯಂಡ್ ಎಲ್ಲರೂ ಇದ್ರಲ್ಲ ಅಂತ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಬಂದ್ವಿ. ಇದ್ರ ಜೊತೆ ಒಂದು ಬ್ಯಾಗ್ ಮಾತ್ರ ತೊಗೊಂಡು ಬಂದೆ ಅಷ್ಟೇ. ಜೂಟ್ ಬ್ಯಾಗ್, ಲೈಕ್ ಏನಾದರೂ ಸಾಮಾನುಗಳೆಲ್ಲ ಹಾಕಿಟ್ಕೊಳೋಕ್ಕೆ ತೊಗೊಂಡು ಬಂದೆ. ತೋರಿಸ್ತೀನಿ ಅದನ್ನು ಯಾಕೆ ತೊಗೊಂಡು ಬಂದೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಸೊ ಇಷ್ಟು ಜೊತೆ ಮಲ್ಲೇಶ್ವರಮಲ್ಲಿ ಒಂದು ತುಂಬ ಸಿಂಪಲ್ಲಾಗಿರೋವಂಥ ಒಂದು ಜೂಟ್ ಬ್ಯಾಗ್, ಸ್ವಲ್ಪ ದೊಡ್ಡದಾಗಿತ್ತು. ರೋಡ್ ಸೈಡ್ ನೋಡಿದ್ರಲ್ಲ ಸಾಕಷ್ಟು ಮಾರ್ತಿರ್ತಾರೆ. ಅವಾಗ ತೊಗೊಂಡು ಬಂದೆ. ಒಂದು ಏನಾದರೂ ಇಟ್ಕೊಂಡು ತೊಗೊಳೋಕೆ ಎಲ್ಲ ಈಸಿ ಆಗ್ತದೆ. ಜಸ್ಟ್ 100 ರೂಪಾಯಿ, ತುಂಬ ಏನು ಕೊಡಲಿಲ್ಲ. ಬೇರೆ ಕಡೆಲ್ಲ 100-150 ಅಂತ ಹೇಳ್ತಾರೆ. 100 ರೂಪಾಯಿಗೆ ದೊಡ್ಡ ಸೈಜ್ನಲ್ಲೇ ಸಿಕ್ತು. ಆ್ಯಂಡ್ ಪ್ರಿಂಟ್ಸ್ ಚೆನ್ನಾಗಿತ್ತು ಅಂತ ಇದನ್ನು ಒಂದನ್ನು ತೊಗೊಂಡು ಬಂದೆ ಮಲ್ಲೇಶ್ವರಮಿಂದ. ಆ್ಯಂಡ್ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನು ಮಿಸ್ ಮಾಡಿಬಿಡಿ. ಅಲ್ಲಿ ಸಾಕಷ್ಟು ಗಾರ್ಡನಿಂಗ್ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಅದರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಹಾಕಿರ್ತೀನಿ ನಾನು, ಅದಕ್ಕೆ ಫಾಲೋ ಮಾಡಿ. ಯಾಕೆಂದರೆ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಗಾರ್ಡನಿಂಗ್ ವೀಡಿಯೋಸ್ ಆಗಿರ್ಬೋದು ಎಲ್ಲ ಬರ್ತಿದೆ. ನಾನು ಏನೇನು ಹಾರ್ವೆಸ್ಟ್ ಮಾಡ್ತೀನಿ ಎಲ್ಲನೂ ತುಂಬ ಜನ ಹಾಗೆ ಫಾಲೋ ಮಾಡ್ತಿದ್ರ. ಮಾಡ್ತಿಲ್ಲ ಅಂದರೆ ಡೆಫಿನೆಟ್ಲಿ ಫಾಲೋ ಮಾಡಿ. ಹಾಗೆ ಇಲ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.